ನೋಡಿ ಈ ಪೊಲೀಸ್ ಎಕ್ಸಾಮ್ ತಯಾರಿ ಹೆಂಗ್ ಆಗ್ಬೇಕು ಅಂತ. ಸೊ ಒಂದ್ ತಲೆಯಲ್ಲಿ ಬರ್ತದೆ. ಸೊ ಈ ಡಿ.ಆರ್. ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸು ಮತ್ತು ಸಿವಿಲ್ ಪೊಲೀಸ್ ಏನು ವ್ಯತ್ಯಾಸ ಇಲ್ಲ. ಇದು ಸ್ಟೇಷನ್ ಅಲ್ಲಿ ವರ್ಕ್ ಮಾಡುವಂತದ್ದು. ಸೊ ಡಿ.ಆರ್. ಅಂದ್ರೆ ಜಿಲ್ಲೆಯಲ್ಲಿ ಒಂದು ರಿಸರ್ವ್ ಆಗಿರುವಂತ ಪೊಲೀಸ್ ಪಡೆ. ಏನಾದರೂ ಘಟನೆ ಸಂಭವಿಸಿದ್ರೆ ಇಮಿಡಿಯೇಟ್ ಆಗಿ ರಾಜ್ಯದಲ್ಲಿ ಆಗುವ ಘಟನೆಯನ್ನು ನಿಯಂತ್ರಣ ತರಬೇಕು. ಜಿಲ್ಲೆಯಲ್ಲಿ ಆಗುವ ನಿಯಂತ್ರಣ ತರಬೇಕು. ಇದು ಪ್ರತಿ ಜಿಲ್ಲೆ ನಡುವೆ ಬಳಸಿಕೊಳ್ತಾರೆ. ಅದು ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್. ಸೊ ಈಗ ನಮಗೆ ಇದನ್ನ ಎಕ್ಸಾಮ್ ಯಾವ ರೀತಿ ಕ್ಲಿಯರ್ ಮಾಡ್ಬೇಕು. ಸೊ ಫಸ್ಟ್ ಹೆಂಗ್ ಕ್ಲಿಯರ್ ಮಾಡ್ಬೇಕು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಈ ಎಕ್ಸಾಂಪಲ್ ನೋಡಿ ಇಲ್ಲಿ. ಈ 100 ಮಾರ್ಕ್ಸ್ ಇರ್ತದೆ ಪೇಪರ್, ಹೌದಾ? ಸೊ ಈ 100 ಮಾರ್ಕ್ಸ್ ಇದೆ ಅಂತ ಇದರಲ್ಲಿ ಒಂದು 10 ಮಾರ್ಕ್ಸ್ ಇತಿಹಾಸ. ಇತಿಹಾಸ ಅಂದ್ರೆ ಇದರಲ್ಲಿ ಯಾವ್ಯಾವು ಕರ್ನಾಟಕ ಇತಿಹಾಸ, ಮತ್ತೆ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ, ಮತ್ತೆ ಇಲ್ಲಿ ಭಾರತದ ಇತಿಹಾಸ, ಆದ್ರೆ ಆನ್ಷಂಟ್ ಮಿಡಿವಲ್ ಎಲ್ಲ ಸೇರಿ, ಮತ್ತೆ ಇನ್ನೊಂದು ಇದು ಆಧುನಿಕ ಭಾರತ. ಸೊ ಇದೆಲ್ಲ ಸೇರಿ ಇತಿಹಾಸ ಪ್ರಶ್ನೆ ಒಂದು 10 ಬರ್ತವೆ. ಸೊ ನೀವು ಇತಿಹಾಸ ಅಂದ್ಗಟ್ಟೆ ಎಲ್ಲ ಓದಬೇಕಾಗಿಲ್ಲ. ಅದರಲ್ಲಿ ಇಂಪಾರ್ಟೆಂಟು ಈಗ ಇತಿಹಾಸದಲ್ಲಿ ಆನ್ಷಂಟ್ ಇತಿಹಾಸ ನೋಡಿದಾಗ, ಪ್ರಾಚೀನ ಇತಿಹಾಸ ನೋಡಿದಾಗ ಸೊ ಯಾವ್ದಪ್ಪ ಸಿಂಧು ನದಿ ನಾಗರಿಕತೆ ಇಂಪಾರ್ಟೆಂಟ್ ಇರ್ಬೋದು. ಸೊ ಮೌರ್ಯ ಸಾಮ್ರಾಜ್ಯ ಬಂದ್ರೆ ಮೌರ್ಯ ಸಾಮ್ರಾಜ್ಯ ಯಾರು ಮತ್ತೆ ಅತಿ ಮುಖ್ಯರು ಅಶೋಕನ ಬಗ್ಗೆ ಕೇಳ್ಬೋದು. ಮತ್ತೆ ಅಥವಾ ಇವರು ನಾಣ್ಯಗಳು ಅಥವಾ ಕಂದಾಯ. ಸೊ ಇಂಥವು ಇಂಪಾರ್ಟೆಂಟ್. ಯುದ್ಧಕ್ಕಿಂತನೂ ಇಂಥವು ಇಂಪಾರ್ಟೆಂಟ್. ಮತ್ತೆ ಅಶೋಕನ ಮಾಡಿದ್ದು ಏನಾದರೂ ಸಾಧನೆಗಳು ಇರ್ತಾರೆ ಅಂಥವು, ಯುದ್ಧ ಇರ್ಬೋದು ಅಶೋಕಂದು. ನೆಕ್ಸ್ಟ್ ಗುಪ್ತರು, ಮತ್ತೆ ಅವರಲ್ಲಿ ಯಾರು ಸಮುದ್ರಗುಪ್ತ ಇಂಪಾರ್ಟೆಂಟು, ಚಂದ್ರಗುಪ್ತ. ಸೊ ಮತ್ತೆ ಅವರು ಕಲೆ ಗಿಲೆ ಏನಾರು ಹೆಲ್ಪ್ ಮಾಡಿದ್ರ, ಈ ರೀತಿ ನಾವು ಮೊದ್ಲು ಅಂಥವು ಮೇನ್ ಇರೋಂಥದ್ದನ್ನ ಅಬ್ಸರ್ವ್ ಮಾಡ್ಕೋಬೇಕು. ಆ ಕಡೆ ಗಮನ ಕೊಡ್ಬೇಕು. ಈ ರೀತಿ ನಾವು ಹಿಸ್ಟ್ರಿ ಓದ್ಬೇಕು. ಸುಮ್ಮನೆ ಹಿಸ್ಟ್ರಿ ಅಂದ್ರೆ ಇಡೀ ಕಂಠಪಾಠ ಮಾಡೋದಲ್ಲ. ಎಕ್ಸಾಮ್ ರಿಲೇಟೆಡ್ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅವನಷ್ಟ ಮೊದ್ಲು ಜಾಸ್ತಿ ಓದಕ್ ನೋಡ್ಬೇಕು. ಒಂದು ಕ್ವಶನ್ ಮೌರ್ಯರ ಬಗ್ಗೆ ಹಾಕ್ತಿರ್ತಾರೆ. ಇನ್ನೊಂದು ನೆಕ್ಸ್ಟ್ ಹೋದ್ರೆ ಮಧ್ಯಕಾಲದಲ್ಲಿ ಹೋದ್ರೆ ನಮ್ಗೆ ಮೊಘಲರ ಬಗ್ಗೆ ಹಾಕ್ಬೋದು. ಅದರಲ್ಲಿ ಯಾರು ಮೊಘಲರಲ್ಲಿ ಅಕ್ಬರ್ ಫೇಮಸ್, ಅಕ್ಬರ್ನ ಬಗ್ಗೆ ಜಾಸ್ತಿ ಕೇಳ್ಬೋದು. ಸೊ ಈ ರೀತಿ ನಾವು ಅಂಥವ್ರ ಮೇನ್ ವ್ಯಕ್ತಿಗಳ ಬಗ್ಗೆ ಚೆನ್ನಾಗಿ ಮೊದ್ಲು ಓದ್ಕೊಂಡಿರ್ಬೇಕು. ಈ ಮರಾಠರ ಯಾರು ಶಿವಾಜಿ ಫೇಮಸ್ಸು, ಹೌದಾ? ಸೊ ಅವಂದೇನು ಅಷ್ಟಪ್ರಧಾನ, ಮತ್ತೆ ಒಂದು ಸರ್ದೇಶ್ ಮುಖಿ, ಮತ್ತೆ ಇನ್ನೊಂದು ಚೌತ್ ತೆರಿಗೆ ಇರ್ಬೋದು. ಅಥವಾ ಈ ರೀತಿ ಮತ್ತೆ ಆಧುನಿಕ ಭಾರತ ಹೋದಾಗ ಅಲ್ಲಿ ನಮ್ದು ಏನು ಗಾಂಧಿ ಹೋರಾಟ ಫೇಮಸ್ಸು. ಸೊ ಅದರಿಂದ ಒಂದು ಕ್ವಶನ್ ಬರ್ಬೋದು. ಅಥವಾ ವೈಸರಾಯ್ ಬಗ್ಗೆ ಇರ್ಬೋದು. ಸಾಮಾಜಿಕ ಸುಧಾರಣೆ ಚಳವಳಿಗಾರರ ಬಗ್ಗೆ ಬರ್ಬೋದು. ಎಜುಕೇಶನ್ ರೆಫಾರ್ಮ್ ಬರ್ಬೋದು. ಮತ್ತೆ ಆಕ್ಟ್ ಬಗ್ಗೆ ಬರ್ಬೋದು. 1909 ಆಕ್ಟು, 1919 ಆಕ್ಟು, ಅಥವಾ 1935 ಆಕ್ಟು. ಸೊ ಇವುಗಳ ಲಕ್ಷಣ ಬಗ್ಗೆ ಬರ್ಬೋದು. ಬೇರೆ ಅದಾವೆ ಆಕ್ಟ್ಗಳು, ಬಟ್ ಆದ್ರೆ 1773 ಆಕ್ಟು ಇದು ಇರ್ಬೋದು. ಬಟ್ ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಆಕ್ಟ್ ಯಾವ್ದಾಗಿರ್ತೇವೆ 1935 ಆಕ್ಟು. ಸೊ ಇಂಥವು ನಾವು ಚೆನ್ನಾಗಿ ಮೊದ್ಲು ಹೈಲೈಟ್ ಮಾಡ್ಕೊಂಡು ಅವ್ನು ಓದ್ಬೇಕು ಹಿಸ್ಟ್ರಿಲಿ. ಈ ರೀತಿ ಒಂದು 10 ಕ್ವಶನ್ ಹಿಸ್ಟ್ರಿ ರಿಲೇಟೆಡ್ ಬರ್ತಾವೆ. ನಾವು ಮೊದ್ಲು ಚೆನ್ನಾಗಿ ಓದಿರ್ಬೇಕು. ನೆಕ್ಸ್ಟ್ ಯಾವ್ದು ಬಂದ್ರೆ ಇತಿಹಾಸ ಆಯ್ತು. ಆಮೇಲೆ ರಾಜಕೀಯ ಅಥವಾ ಸಂವಿಧಾನ ಬಂದ್ರೆ ಇದರಲ್ಲಿ ಏನ್ ಕೇಳ್ಬೋದು, ಆರ್ಟಿಕಲ್ಸ್ ಬಗ್ಗೆ ಜಾಸ್ತಿ ಕೇಳ್ಬೋದು. ಅಥವಾ ಇತ್ತೀಚೆಗೆ ಪ್ರಚಲಿತ ಘಟನೆಯಲ್ಲಿ ಇದ್ದಂತ ತಿದ್ದುಪಡಿ, ಮತ್ತೆ ತಿದ್ದುಪಡಿ, ಆಮೇಲೆ ವಿಧಿಗಳು, ಪ್ರಚಲಿತ ನ್ಯೂಸ್ನಾಗಿರುವಂಥ ವಿಧಿಗಳು ಅಥವಾ ಅಮೆಂಡ್ಮೆಂಟ್ಸು. ಸೊ ಏನೋ ಇಂಥದ್ರ ಬಗ್ಗೆ ಕೇಳ್ತಾನೆ. ಅಥವಾ ರಾಜ್ಯಪಾಲರ ಬಗ್ಗೆ ಇರ್ಬೋದು, ರಾಷ್ಟ್ರಪತಿ ಬಗ್ಗೆ ಇರ್ಬೋದು. ಸೊ ಇಂಥವು ಕೇಳುವಂಥದ್ದು ಜಾಸ್ತಿ. ಅಧಿಕಾರಾವಧಿ ಎಷ್ಟು ವರ್ಷ, ಅದು ಇದು ಅಂತ ಕೇಳ್ತಿರ್ತಾರೆ. ಸೊ ಇದು ಸಂವಿಧಾನ ಬಗ್ಗೆ ಒಂದು ಬುಕ್ ಸಾಕು. ಯಾವ್ದಾದ್ರು ಒಂದು ಬುಕ್ ಓದಿದ್ರೆ ಸಾಕು ಚೆನ್ನಾಗಿ. ಅಥವಾ ಗಂಗಾಧರ ಪಿ ಎಸ್ ಗಂಗಾಧರ ಅಥವಾ ಕೆ.ಎಂ. ಸುರೇಶ್ 2 ಬುಕ್ ನಲ್ಲಿ ಯಾವ್ದು ಹೋದ್ರು ಓಕೆ. ನೆಕ್ಸ್ಟ್ ಬಂದ್ರೆ ಇತಿಹಾಸ ಆಯ್ತು, ಸಂವಿಧಾನ ಆಯ್ತು, ಭೂಗೋಳಶಾಸ್ತ್ರ ಬಗ್ಗೆ ವರಿ ಮಾಡ್ಕೊಬೇಕಾಗಿಲ್ಲ. ಬಡೇಮಿ ಅಂತ ಐತೆ ಬುಕ್, ಆ ಬುಕ್ ಓದಿದ್ರೆ ಸಾಕು. ಅಥವಾ ಬಡೇಮಿ ಓದಿದ್ರೆ ಸಾಕು. ಇಲ್ಲ ಅಂದ್ರೆ ಇದು ಗೌರ್ಮೆಂಟ್ ಬುಕ್ಸ್ ಓದಿದ್ರೆ ಸಾಕು. ಸರ್ಕಾರದ ಪಿ ಯು ಸಿ ಬುಕ್ಸ್ ಓದಿದ್ರೆ ಸಾಕು ಅನ್ಸುತ್ತೆ, ನನಗನ್ಸುತ್ತೆ.
ಮತ್ತು ಆಬ್ಜೆಕ್ಟಿವ್ ಟೈಪ್ ಬಿಡಿಸಿ. ಬಡೆ ಮೇ ಸೂಪರ್ ಬುಕ್ಸು ಆಲ್ಮೋಸ್ಟ್ ಇರ್ಲಿಕ್ಕೆ PUC ಬುಕ್ಸ್ ಓದಿ. ನೆಕ್ಸ್ಟು ಆಮೇಲೆ ಅರ್ಥಶಾಸ್ತ್ರ ಅಂದಾಗ ನೀವೇನು ಓದಬೇಕು? ಅರ್ಥಶಾಸ್ತ್ರದಲ್ಲಿ ನೀವೇನಿಲ್ಲ, ಅರ್ಥಶಾಸ್ತ್ರಕ್ಕೆ RBI ಬಗ್ಗೆ, ರಿಪೋರ್ಟ್ಸ್ ಬಗ್ಗೆ, ಅದರ ವಿಶ್ವಸಂಸ್ಥೆ, ವರ್ಲ್ಡ್ ಬ್ಯಾಂಕು ಇಂಥ ಪ್ರಕಟಿಸಿದ ರಿಪೋರ್ಟ್ಸ್ ಬಗ್ಗೆ, ಅಥವಾ ಹಣದುಬ್ಬರ ಬಗ್ಗೆ ಕೇಳ್ಬೋದು. ಶೇರ್ ಮಾರುಕಟ್ಟೆ ಬಗ್ಗೆ ಕ್ವಶನ್ ಕೇಳ್ಬೋದು. ಮತ್ತು ಬಜೆಟ್ ಬಗ್ಗೆ ಕೇಳ್ಬೋದು. ಬಜೆಟ್ ಬಗ್ಗೆ ಅಂದರೆ ಒಂದು ಕ್ವಶನ್ ಬರ್ತತೆ. ಸೊ ಕರ್ನಾಟಕ ಬಜೆಟ್ಟು ಮತ್ತು ಭಾರತದ ಬಜೆಟ್ಟು, ಇದರಲ್ಲಿ ಎಷ್ಟು ಬಜೆಟ್ ಇದೆ ನಮ್ಮ ಕರ್ನಾಟಕದ್ದು, ಮತ್ತು ಅಥವಾ ಇಂಡಿಯಾದ ಬಜೆಟ್ ಎಷ್ಟಿದೆ ಮೊತ್ತ, ಅಥವಾ ಇಂಥ ರಿಲೇಟೆಡ್ ಏನೋ ಒಂದು ಸಿಂಪಲ್ ಕ್ವಶನ್ ಕೇಳ್ಬೋದು. ಸೊ ಇದನ್ನು ತಲೆಯಲ್ಲಿ ಗಮನ ಇರಬೇಕು. ಇವು ಎಕನಾಮಿಕ್ಕಿಂದ ಬರುವಂಥ ಕ್ವಶನ್ ಜಾಸ್ತಿ. ಆಮೇಲೆ ಉಳ್ಕಿ ಸಿಂಪಲಾಗಿ ಅಷ್ಟೇ ಅಬ್ಸರ್ವ್ ಮಾಡಬೇಕು ಟಾಪಿಕ್ ಎಕನಾಮಿಕ್ ರಿಲೇಟೆಡ್. ಆಮೇಲೆ ವಿಜ್ಞಾನ ಮತ್ತು ಪರಿಸರ, ಇದು ರಿಲೇಟೆಡ್ ಸೈನ್ಸ್. ವಿಜ್ಞಾನ ಮತ್ತು ಪರಿಸರ ರಿಲೇಟೆಡ್ ಬಂದಾಗ ಎನ್ವೈರ್ಮೆಂಟ್, ಅದರಲ್ಲಿ ಓಜೋನು, ಗ್ರೀನ್ ಹೌಸ್ ಗ್ಯಾಸ್ ಇತ್ಯಾದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಥವಾ ಪರಿಸರ ನಾಶ ಮಾಡುವ ಮಾಲಿನ್ಯಕಾರಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಥವಾ ಒಪ್ಪಂದಗಳು ಪರಿಸರ ರಿಲೇಟೆಡ್, ಅಥವಾ ಮತ್ತೆ ಅರಣ್ಯ ರಕ್ಷಣಾ ವಿಧಿಗಳು, ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು, ವೆಸ್ಟರ್ನ್ ಘಾಟು ಮತ್ತು ಈಸ್ಟರ್ನ್ ಘಾಟು, ಹಿಮಾಲಯ, ಇಂಥದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಇದು ಕಾಮನ್ ಆಗಿ ವಿಜ್ಞಾನ ಅಂತ ಬಂದಾಗ ಅಲ್ಲಿ ರಿಲೇಟೆಡ್ ಕಾಂತತ್ವ ಬಗ್ಗೆ, ಅಥವಾ ಇದ್ರಾಗ ಇಂಪಾರ್ಟೆಂಟ್ ವಿಜ್ಞಾನದಾಗ ಯಾವ್ದು ಇಂಪಾರ್ಟೆಂಟ್, ಬೆಳಕು ಟಾಪಿಕ್ ಇಂಪಾರ್ಟೆಂಟ್, ಬೆಳಕು. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಅನಂತರ ನ್ಯೂಕ್ಲಿಯರ್ ರಿಲೇಟೆಡ್ ಟಾಪಿಕ್ ಒಂದು ಫಿಕ್ಸ್ ಇರ್ತತೆ ಒಂದು ಕ್ವಶನ್. ಆಮೇಲೆ ಸಿಂಪಲ್ ಇತರೆ ಟೇಬಲ್, ಪರಮಾಣು ಟೇಬಲ್ಲು, ಅದರಲ್ಲಿರುವ ರಿಲೇಟೆಡ್. ಸೊ ಯಾವ್ಯಾವ್ದು ಲೋಹ ಮತ್ತು ಆಮ್ಲ, ಪ್ರತ್ಯಾಮ್ಲ, ಸೊ ಇಂಥದ್ರ ಬಗ್ಗೆ ಒಂದು ಐಡಿಯಾ ಇರ್ಬೇಕು ಚೆನ್ನಾಗಿ. ಮತ್ತು ಇನ್ನೊಂದು ಗಾಜು, ಸಾಬೂನು, ಇವು ಇಂಪಾರ್ಟೆಂಟ್ ಟಾಪಿಕ್. ಇದರ ಮೇಲೆ ಕ್ವಶನ್ ಹಾಕ್ತಿರ್ತಾರೆ. ಸೊ ಇವನ್ನೆಲ್ಲ ಟಾಪಿಕ್ ನೀವು ಕವರ್ ಮಾಡಿರ್ಬೇಕು. ನೆಕ್ಸ್ಟ್ ಬಂದರೆ ಇದು ವಿಜ್ಞಾನ ಆಯ್ತು. ನೆಕ್ಸ್ಟ್ ಗಣಿತ, ಮೆಂಟಲ್ ಅಬಿಲಿಟಿ ಅಂತ ಬಂದಾಗ ಇದರಲ್ಲಿ ಒಂದು ರೀಸನಿಂಗ್, ಇನ್ನೊಂದು ಲೆಕ್ಕದಂತ ತಿಳ್ಕೊ. ಈ ರೀಸನಿಂಗಲ್ಲಿ ಏನಿಲ್ಲ, ಸಿಂಪಲ್ ಕ್ವಶನ್, ಸಿಂಪಲ್ ಇರ್ತವೆ. ಅಥವಾ ತಂದೆ ಮಗನ ಸಂಬಂಧ, ಅಥವಾ ಪಜಲ್ಸ್ ಬಿಡಿಸೋದು. ಸಿಂಪಲ್ ಒಂದು ಈ ಬಾಕ್ಸ್ ಕೊಡೋದು, ಇದರಲ್ಲಿ ಏನೋ ಮಾರ್ಕ್ ಮಾಡೋದು, ನೆಕ್ಸ್ಟ್ ಬಾಕ್ಸ್ ಡಿಫ್ರೆಂಟ್ ಆಗಿ ಮಾರ್ಕ್ ಮಾಡೋದು, ಹಂಗಾರೆ ಥರ್ಡ್ ಬಾಕ್ಸ್ ಯಾವ ರೀತಿ ಬರ್ಬೋದು, ಈ ರೀತಿ ಕ್ವಶನ್ ಇಂಥವು ಬರ್ತವೆ. ಇವು ಇದರಲ್ಲಿ ಏನಿಲ್ಲ, ಸಿಂಪಲ್ ರೀಸನಿಂಗ್ ಅಲ್ಲಿ ಒಂದು 5 ಕ್ವಶನ್ ಬರ್ಬೋದು. 5 ಕ್ವಶನ್ ಈಜಿ ಇದ್ದಿರ್ತವೆ. ಮೆಂಟಲ್ ಅಬಿಲಿಟಿ 10 ಅಂದ್ರೆ ನೀವು 10 ಬಿಡ್ಸೋಕಾಗಲ್ಲ, ಒಂದು 5 ಅಂತೂ ಇರ್ತವೆ. ಸೊ ಅವು ಸಿಂಪಲ್ ಇರ್ತವೆ, ಅವ್ನು ನೀವು ಬಿಡ್ಸಂಬಿಡಬೇಕು, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ತವೆ ಅಂತ ಅಬ್ಸರ್ವ್ ಮಾಡ್ಬೇಕು ಮೊದ್ಲು. ಇವಷ್ಟು ಬಿಡಿಸ್ಬೇಕನ್ನೋದಿಲ್ಲ. ಈ ಸೈನ್ಸ್ ಇದ್ದರೆ ಲೆಕ್ಕ ಬಿಡಿಸ್ತಾರೆ, ಇವ್ರಿಗೆ ಇಲ್ಲಿ 5 ಮಾರ್ಕ್ಸ್ ಸಿಗ್ಬೋದು, ಅವರು ಇಲ್ಲಿ ವೀಕ್ ಇರ್ತಾರೆ ತಾನೆ. ಈ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಸ್ಟ್ರಿ ಅವ್ರು ಅಲ್ಲಿ ಮಿಸ್ಟೇಕ್ ಆಗಿರ್ತಿರ್ತಾವೆ. ಆ ರೀತಿ ನೀವು ಸೈನ್ಸ್ ಇದ್ದರೆ ಇದನ್ನ ಕ್ಲಿಯರ್ ಮಾಡ್ತಾರಂತ ತಲೆಗೆ ಇಟ್ಕೋಬಾರ್ದು. ಇನ್ನೊಂದು ಇದರಲ್ಲಿ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಂದ್ರೆ, ಈ ವರ್ಷ ಅವನು LCM ಬಗ್ಗೆ ಒಂದು ಟಾಪಿಕ್ ಕ್ವಶನ್ ಹಾಕಿದಾನಂದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಅದನ್ನ ಹಾಕೋ ಡೌಟು.
ಆಗ್ತಿರಲ್ಲ. ನೆಕ್ಸ್ಟ್ ಏನೋ ತರ್ಬೋದು, ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ಅಂತ ಬರ್ತವೆ. ಅದು ಮತ್ತೆ ಹಾಲು ಮತ್ತು ನೀರಿನ ಮಿಶ್ರಣ ಎಷ್ಟು. ಸೊ ಈ ರೀತಿ ಕ್ವಶನ್ ಅಥವಾ ರ್ಯಾಂಕಿಂಗ್ ರಿಲೇಟೆಡ್. ಸೊ ಯಾವುದೋ ಒಂದು ಬೇರೆ ಟಾಪಿಕ್ ತರ್ಬೋದು, ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಓದ್ತಾ ಇರ್ಬೇಕು. ಇದು ಮೆಂಟಲ್ ಅಬಿಲಿಟಿ ರಿಲೇಟೆಡ್. ನೆಕ್ಸ್ಟ್ ಇದರಲ್ಲೇ ನಾವು ಏನು ಮಾಡ್ಬೇಕಂದ್ರೆ ಜನರಲ್ ನಾಲೆಜ್. ಈಗ ಹೇಳಿದ್ದು ಎಲ್ಲ ಬಿಟ್ಟು ಇನ್ನೊಂದು ಟಾಪಿಕ್ ಯಾವುದಪ್ಪ ಅಂದ್ರೆ ಜನರಲ್ ನಾಲೆಜ್. ಈ ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಕವರ್ ಮಾಡಿರೋದು ಒಂದು ಬುಕ್ ಯಾವುದಪ್ಪ ಅಂದ್ರೆ ಜನರಲ್ ನಾಲೆಜ್. ಸೊ ಇದನ್ನ ನಾವು ಚೆನ್ನಾಗಿ ಓದ್ಬೇಕು ಜನರಲ್ ನಾಲೆಜ್. ಇದರಲ್ಲಿ ಜನರಲ್ ನಾಲೆಜ್ ಅಲ್ಲಿ ಏನಪ್ಪಾ ಅಂದ್ರೆ ಅವನೊಂದು ಬಾಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾನಲ್ಲ ಆ ಬುಕ್ಕಲ್ಲಿ. ಕರ್ನಾಟಕದ ಜಲಪಾತಗಳು ಮತ್ತೆ ಅಣು ಸ್ಥಾವರಗಳು. ನೀವು ಸೈನ್ಸ್ ಬುಕ್ ಇಷ್ಟು ದಪ್ಪ ಓದಿ ಅದನ್ನ ಒಂದು ನೆನ್ಪಿಡೋ ಬದಲು ಇಂಥ ಒಂದು ಶಾರ್ಟ್ ಬುಕ್ಸ್ ಓದಿ ನೆನ್ಪಿಟ್ರೆ ಆಗೋತ್ತಲ್ಲ. ಸಂಶೋಧಕರು ಅದು ಇದು ಅಂತ ಇರ್ತಾವೆ, ಅವೆಲ್ಲ ಬಾಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾನೆ ಈಸಿ. ಇದು ಏನಿಲ್ಲ, ಅಡಿಗೆ ಮಾಡಿ ಇಟ್ಟಾರ ಬಾಯಾಗ ಹೋಗಿ ಡೈರೆಕ್ಟ್ ಉಣ್ಣೋದು, ನೀನ ಮಾಡ್ಕೊಂಡು ತಿನ್ಬೇಕಂತ ಅವಶ್ಯಕತೆ ಏನಿಲ್ಲ. ಸೊ ಅಂತ ಕ್ವಶನ್ ಇವೆಲ್ಲವೂ ಮೀರಿ ಔಟ್ ಆಫ್ ಸಿಲೆಬಸ್ ತರ ಇರೋ GK ಕ್ವಶನ್ ಬರ್ತಾ ಇದಾವಂದ್ರೆ ಅವೆಲ್ಲ ಇಂಥ ಒಂದು ಬುಕ್ಸ್ ಇಂದಾನೆ ಬರ್ತಿರ್ತಾವ. ಈ ಜನರಲ್ ನಾಲೆಜ್ ಇದಕ್ಕ ಒಂದು ಒಳ್ಳೆ ಬುಕ್ಸ್ ಅಂದ್ರೆ ನೂತನ ಚಾಣಕ್ಯ. ಸೊ ಇಂಥ ಬುಕ್ಸ್ ಓದ್ಬೇಕು. ಇಂಗ್ಲೀಷಲ್ಲಿ ಇದೆ ಯಾವುದೋ ಇದೆ ಜನರಲ್ ನಾಲೆಜ್ ಪಬ್ಲಿಕೇಶನ್, ಅದ ಹೆಸರು ಏನೈತೆ. ಸೊ ಅದು ಆ ಬುಕ್ಸ್ ಆದರೆ ಓಕೆ. ನೂತನ ಚಾಣಕ್ಯ ಅಥವಾ ಚಾಣಕ್ಯ ಕರಿಯರ್ ಅಕಾಡೆಮಿದ ಒಂದು ಬುಕ್ಸು ಇಂಥದ್ರಲ್ಲೇ ಕವರ್ ಆಗಿರುತ್ತೆ. ಇಂಥ ಬುಕ್ಸ್ ಓದ್ಬೇಕು. ಈ ಯಾವುದ್ರಲ್ಲಿ ಸಿಗ್ತಲ್ಲ ನಿಮಗೆ GK ಕ್ವಶನ್ ಬರ್ತದೆ ಅಂದ್ರೆ ಇಂಥದ್ದು ಓದಿದಾಗ ನಿಮಗೆ ಅಲ್ಲಿ ಕೈ ಹಿಡಿತೈತಿ. ಎಕ್ಸ್ಪೆಷಲಿ KE ಎಕ್ಸಾಮ್ ಬರಿತಾ ಇದ್ರಿ ಅಂತ ತಿಳ್ಕೊರಿ. KE ಎಕ್ಸಾಮ್ ಬರಿತೀರಿ ಅಂದ್ರೆ ನೀವು ಇಂಥ ಬುಕ್ಸ್ನ ಮೊದಲು ಚೆನ್ನಾಗಿ ಓದ್ಬೇಕು. ಇದು ಹಿಸ್ಟ್ರಿ ರಿಲೇಟೆಡ್ ಅವು ಯಾವ ಇತಿಹಾಸ ರಿಲೇಟೆಡ್ ಅವು ಓದ್ತಿರೋ ಬಿಡಿದ್ರೆ ಗೊತ್ತಿಲ್ಲ, ಬಟ್ ಇಂಥ ಬುಕ್ಸ್ ಮಾತ್ರ ನೀವು ಓದಿರ್ಲೇಬೇಕು. ಕ್ವಶನ್ ಇವಾಗ ತೆಗೆಯೋದ ಇಲ್ಲಿಯೋ ಇಂಥದ್ರ ಮೊದಲು ಚೆನ್ನಾಗಿ ಇದೊಂದು ತಲೆಯಾಗಿರ್ಬೇಕು ನಾವು. ಸೊ ಆಮೇಲೆ ನೀವು ಮತ್ತೆ ಟಾಪಿಕ್ ಬಂದ್ರೆ ಅಂತಾರಾಷ್ಟ್ರೀಯ ವಿಷಯಗಳು. ಈಗ ಎಕ್ಸಾಂಪಲ್ ನೋಡ್ಬೋದು, ನ್ಯೂಸಲ್ಲಿ ಇರೋದು ಯಾವುದು, ಇರಾನ್ ಮತ್ತು USA ವಾರ್. ಸೊ USA ಮಾಡುತ್ತೆ, ಇಲ್ಲಿ ಒಂದೆರಡು ಪ್ಲೇಸ್ ನಾಶ ಮಾಡುತ್ತೆ, ಅಣು ಸ್ಥಾವರ ರಿಲೇಟೆಡ್ ಅವು ಇವು ಘಟನೆ ನಡೆದು. ಮತ್ತೆ ಕೆಲವೊಂದು ಇವ್ರು ನಡೆಸಿದ ಯುದ್ಧಕ್ಕೆ ಒಂದು ಹೆಸರು ಕೊಟ್ಟರು, ಇವ್ರು ನಡೆಸಿದ ಕೊಟ್ಟರು. ಮತ್ತೆ ಇವರು ಯಾವುದೋ ಒಂದು ಕಾರ್ಗೋ ಅನ್ನೋದು ಒಂದು ದ್ವೀಪದ ಮ್ಯಾಗ ದಾಳಿ ಮಾಡಿದ್ರು ಸರೌಂಡಿಂಗ್. ಅದಕ್ಕೆ ಏನಂತೀವಿ ನಾವು ಆರ್ಫನ್ ಐಲ್ಯಾಂಡ್ ಅಂತೀವಿ. ಇವೆಲ್ಲ ನ್ಯೂಸಲ್ಲಿ ಬಂದಿರೋದು, ನ್ಯೂಸ್ ರಿಲೇಟೆಡ್. ಸೊ ಇಂಥ ಒಂದು ಯುದ್ಧ ನಡೆದಾಗ ಆ ಒಂದು ಪ್ಲೇಸ್ ಒಳ್ಳೆ ನ್ಯೂಸಲ್ಲಿ ಐತೆ ಅಂದ್ರೆ ಅಂಥದ್ದೊಂದು ಗಮನ ಇಟ್ಟಿರೋದು ಬೆಟ್ರು. ಸೊ ಅವಾಗ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ ಅಂತಾರಾಷ್ಟ್ರೀಯ ರಿಲೇಟೆಡ್ ವಿಷಯದಾಗ, ಮಿಸ್ ಮಾಡಬೇಡಿ. ನೀವು ಎಕ್ಸಾಮ್ದಲ್ಲಿ ತಿಳ್ಕೋಬೇಕು. ಮತ್ತೆ ಅಲ್ಲಿ ಇರಾನು USA ಈ ರೀತಿ ಆಪ್ಷನ್ ಇದ್ದಾಗ ನೀವು ಇಂಥಕ್ಕೆ ಹೋಗ್ಬೇಕು. ನ್ಯೂಸ್ ಇದ್ದದ್ದು ಯಾವುದೋ ಒಂದು ಪ್ಲೇಸ್ ನ್ಯೂಸ್ ಇದೆ ಅಂತಂದು ಕೊಟ್ಟು ಪ್ರಶ್ನೆ ಕೊಟ್ಟು ABC ಕೊಟ್ಟಿರ್ತಾನೆ ಇಲ್ಲಿ. ನೀವು ಅಲ್ಲಿ ಯಾವುದೋ ಫ್ರಾನ್ಸು, ಇಲ್ಲಿ ಇಂಗ್ಲೆಂಡು ಏನೋ ಕೊಟ್ಟಿರ್ತಾನೆ, ಅವೆಲ್ಲ ಗಮನಿಸ್ಬಾರ್ದು. ಅಲ್ಲಿ ಇರಾನು USA ಐತೆ ಅಂದ್ರೆ ಇವು ಎರಡರದ್ದು ಮೇನ್ ಅಂತ ಹೋಗ್ಬೇಕು. ಇನ್ನೊಂದು ಅಬ್ಸರ್ವ್ ಮಾಡ್ಕೊಂಬಂದಿರೋದಂಥದ್ದು ಒಂದು ನಕ್ಷೆ. ಈಗ ಎಕ್ಸಾಂಪಲ್ ಇದೆ, ಕಾರ್ಗೋ ಐಲ್ಯಾಂಡ್ ಎಲ್ಲಿದೆ, ಮತ್ತೆ ಹಾರ್ಮುಜ್ ಜಲಸಂಧಿ, ಇದು ಭಾಳ ನ್ಯೂಸ್ ಐತೆ. ಸೊ ಅವನು ಮುಂದುವರೆದು ಹೋಗಿ ಇದನ್ನ ಯಾವ್ಯಾವ ದೇಶಗಳ ಮಧ್ಯೆ ಐತೆ, ಮತ್ತೆ ಯಾವ್ಯಾವ ದೇಶಗಳು ಅಂಟಿಕೊಂಡವು ಇದಕ್ಕೆ ಬಾರ್ಡರ್ಗೆ. ಸೊ ಯಾವ ಸಮುದ್ರ ಸುತ್ತುವರ್ದೈತಿ ಇದನ್ನ, ಏನು ಅಂತ ಇಂಥವು ಪ್ರಶ್ನೆ ಬರ್ಬೋದು. ಅದನ್ನ ನಕ್ಷೆ ನಾವು ಚೆನ್ನಾಗಿ ಇದಿರ್ಬೇಕು. ನಕ್ಷೆ ರಿಲೇಟೆಡ್ ಒಂದು ಕ್ವಶನ್ 2 ಕ್ವಶನ್ ಬಂದೇ ಬರ್ತಾವೆ. ಸೊ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿರ್ಬೇಕು. ವರ್ಲ್ಡ್ ರಿಲೇಟೆಡ್ ಇರ್ಬೋದು ಅಥವಾ ಇದು ರಿಲೇಟೆಡ್, ಭಾರತ ರಿಲೇಟೆಡ್ ಇರ್ಬೋದು, ಕರ್ನಾಟಕ ರಿಲೇಟೆಡ್ ಇರ್ಬೋದು. ಸೊ ಇಂಥ ನಕ್ಷೆ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾರೆ. ಅಥವಾ ಕರ್ನಾಟಕದ ಸುತ್ತುವರೆದಿರುವ ರಾಜ್ಯಗಳು, ಅಥವಾ ಸೊ ಇಂಥವು ನೀವು ಒಂದು ನಕ್ಷೆ ರಿಲೇಟೆಡ್ ಒಂದು ನಕ್ಷೆ ಚೆನ್ನಾಗಿ ನೋಡಿರ್ಬೇಕು. ಜಲಸಂಧಿ ಅದು ಇದು, ಅದು ಜನರಲ್ ನಾಲೆಜ್ ಬುಕ್ದಲ್ಲಿ ಕವರ್ ಆಗಿರುತ್ತೆ ನೋಡು. ಮತ್ತೆ ಈ ಎಕ್ಸಾಮಲ್ಲಿ ಒಂದು ದಿನಾಂಕದ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ.
ದಿನಾಂಕ ಯಾವ ದಿನಾಂಕ ಈ ದಿನಾಂಕ ಏಕೆ ಪ್ರಮುಖ ಪ್ರಸಿದ್ಧಿ ಏನು ಅಂತಂದು ಹ್ಮ್, ಇಂಥವು. ಮತ್ತೆ ನಿಮಗಂತರೂ ಈ ಕರ್ನಾಟಕ ರಿಲೇಟೆಡ್ ಓದಿರ್ಬೇಕು ಸ್ವಲ್ಪ. ಈ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಅಥವಾ ಕರ್ನಾಟಕ ಪ್ರಾಚೀನ ಇತಿಹಾಸ, ರಾಜರ ಹೆಸರು, ಅದರಲ್ಲಿ ಯಾರು ಇಂಪಾರ್ಟೆಂಟ್, ಆಮೇಲೆ ಭೂಗೋಳಶಾಸ್ತ್ರ ಕರ್ನಾಟಕದ್ದು, ಸೊ ಇಂಥದ್ದು ಓದಿರ್ಬೇಕು. ಇಲ್ಲಾಂದ್ರೆ ಅಲ್ಲಿ ನಾವು ಈಸಿಯಾಗಿ ಬಿಡಿಸಕ್ಕಾಗಲ್ಲ. ಸೊ ಇನ್ನೂ ನೀವು ಒಂದು ಹಳೆ ಕ್ವಶನ್ ಪೇಪರ್ ಬಿಡಿಸಿ ಅದರಲ್ಲಿ ನೀವು ಸೆಲೆಕ್ಟೆಡ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಇವ್ಯಾಕೆ ಹೊಳ್ಳಿ ಮಳಿ ಬರ್ತಾ ಇದೆ, ಏನು ನೆಕ್ಸ್ಟ್ ಏನು ಬರ್ಬೋದು. ಮತ್ತೆ ಇನ್ನೊಂದೆರಡು ಟಾಪಿಕ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಸರ್ಕಾರದ ಯೋಜನೆಗಳು ಇಂಪಾರ್ಟೆಂಟ್. ಸರ್ಕಾರದ ಯೋಜನೆಗಳು ಇದು ಅಂತೂ ಕ್ವಶನ್ 2 ಅಥವಾ 3 ಕ್ವಶನ್ ಇದ್ದೇ ಇರ್ತಾವ. ಈ ಸರ್ಕಾರದ ಯೋಜನೆಗಳು ಮಾತ್ರ ಚೆನ್ನಾಗಿ ನೋಡ್ಬೇಕು. ಸರ್ಕಾರದ ಯೋಜನೆಗಳು ಇನ್ನೊಂದು ಯಾವ್ದಪ್ಪ ಅಂದ್ರೆ ಪ್ರಚಲಿತ ಘಟನೆ ಏನ್ ಓದ್ಬೇಕು ಈ ಎಕ್ಸಾಮ್. ಪ್ರಚಲಿತ ಘಟನೆಗಳು ಬಂದಾಗ ಇದನ್ನ ಓದ್ಬೇಕು. ವಿಜೇತ ಎಕ್ಸಾಮ್, KA ಎಕ್ಸಾಮ್ ಎಕ್ಸ್ಪ್ರೆಸ್ಲಿ, KAದರು ಎಕ್ಸಾಮ್ ನಡೆಸಿದ್ರೆ ಎಕ್ಸ್ಪ್ರೆಸ್ಲಿ. ಮತ್ತೆ KPSC ಬಂದ್ರೆ ನೀವು ಬೇರೆ ಇನ್ನೊಂದು ಯಾವ್ದು ಅರಿವು ಇಂಥ ಮ್ಯಾಗ್ಝಿನ್ ಓದೋದು ಬೆಟರ್. ಸೊ ಇವು ಮುಖ್ಯವಾದವು. ಪ್ರಶ್ನೆ ಎಲ್ಲಿಂದ ಬರ್ತಾವ ಅಂತಂದು ಇಂಥ ಟಾಪಿಕ್ನ ನೀವು ಓದಿರ್ಬೇಕು. ಮತ್ತೆ ಸೆಕ್ಷನ್ ವೈಸ್ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು ಈ ರೀತಿ ಡಿವೈಡ್ ಮಾಡ್ಕೊಂಡು ಹೋಗಿರ್ಬೇಕು.